ದಲಿತರ ನಡೆ ಕಾಂಗ್ರೆಸ್ ಕಡೆ. ಇವತ್ತೇನಾದರೂ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಇವತ್ತು ಕಾಂಗ್ರೆಸ್ಸು, ಅದರಲ್ಲೂ ನಮ್ಮ ರಾಹುಲ್ ಗಾಂಧೀಜಿಯವರು ನಾವು ಒಂದು 6 ತಿಂಗಳಿಂದ ಅವರ ಒಂದು ನೀವು ನೋಡಿದಾಗ ನ್ಯೂಸ್ ಅವರ ಇದು ನೋಡಿದಾಗ ಸಂವಿಧಾನಬದ್ಧವಾಗಿ ರಾಜ್ಯಾಂಗಬದ್ಧವಾಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾವ್ರೆ. ಈ ರಾಜ್ಯಾಂಗದ ಪರವಾಗಿ ಎಲ್ಲ ಸಮನಾಗಿರಬೇಕು ಮತ್ತು ಎಲ್ಲ ಸವಲತ್ತುಗಳು ಎಲ್ರಿಗೂ ಸಿಗಬೇಕು. ಒಂದು ಮಾಧ್ಯಮದವ್ರು ಇರ್ಬೋದು, ಎಲ್ಲ ಇವತ್ತು ಸಂಪತ್ತೆಲ್ಲ ಕೆಲವೇ ಜನರ ಕೈಲಿದೆ. ಕೇವಲ 10 ಜನರ ಕೈಲಿ ಈ ಭಾರತ ದೇಶದ ಸಂಪತ್ತೆಲ್ಲ ಕ್ರೋಢೀಕರಣ ಆಗಿದೆ. ಇದು ಎಲ್ಲ ಜನರಿಗೂ, ಇದು ಎಲ್ರಿಗೂ ಬೇಕಾಗಿರೋದು. ಈ ಒಂದು ಕೆಲವು ದಿನಗಳಿಂದ ಮಾಧ್ಯಮದಲ್ಲಿ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಸೋಲಿಸಿದ್ರು ಮತ್ತು ಅವರ ಶವ ಸಂಸ್ಕಾರಕ್ಕೆ ಜಾಗವನ್ನು ಕೂಡ ಕೊಡಲಿಲ್ಲ ಮತ್ತು ಅವರ ಶವವನ್ನು ಸಾಗಿಸಲಿಕ್ಕೆ ಇವರು ಸಹಾಯ ಮಾಡಲಿಲ್ಲ ಅಂತಕ್ಕಂಥ ಒಂದು ಅದೇನು ಅಂತ ಹೇಳಿದ್ರೆ ಅದು ಕೃತಕವಾದಂಥ ಹೇಳಿಕೆ ಅಂತಲೂ ಹೇಳ್ಬೋದು. ಅವರು ಏನೊಂದು ಪೂರ್ಣವಾಗಿ ತಿಳ್ಕೊಂಡೇನೆ ಈ ತಪ್ಪು ತಿಳುವಳಿಕೆಯಿಂದ ಈ BJPಯ ದೊಡ್ಡ ಮುಖಂಡರು ಮೆಚ್ಚೋಕ್ಕೋ ಇಲ್ಲ ಜನತಾದಳದ ದೊಡ್ಡ ಮುಖಂಡರು ಮೆಚ್ಚೋಕ್ಕೋ ನಮ್ಮ ನಾಯಕರುಗಳು ಕೆಲವು ದಲಿತ ಮುಖಂಡರುಗಳು ಪಾಪ BJPಲವರೇ ದಳದಲ್ಲವರೇ. ಅವ್ರಿಗೆ ಹೇಗೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಅವರು ಹೆಜ್ಜೆ ಆಗ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ನಾವು ನೋಡ್ಬೋದು. ಭಾರತ ದೇಶದಲ್ಲಿ ಇವತ್ತು ಯಾಕೆ ನಾವು ದಲಿತರ ನಡೆ ಕಾಂಗ್ರೆಸ್ ಕಡೆ ಅಂತಕ್ಕಂಥ ಒಂದು ಅಭಿಯಾನವನ್ನು ಇಡೀ ಜಿಲ್ಲೆಯಾದ್ಯಂತ ನಾವು ಏರ್ಪಾಡು ಮಾಡಿದೋ, ತುಂಬ ಅದು ಯಶಸ್ವಿಯಾಗಿದೆ. ಇದು ನೋಡ್ಬಿಟ್ಟು ಇವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದಿದೆ ನಮ್ಮ ವಿರೋಧಿಗಳಿಗೆ. ಅದಕ್ಕೆ ಅವ್ರು ಏನು ಮಾಡ್ತಾವ್ರೆ ಅಂದರೆ ಅಂಬೇಡ್ಕರ್ ವಿಚಾರನ ಎತ್ಕೊಂಡು ನಮ್ಮ ಏನು ದಲಿತ ಸಮುದಾಯಗಳಿಗೆ ಏನಾದರೂ ಒಂದು ತಪ್ಪು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಇದು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ, ಪೂರ್ಣವಾಗಿ ಅಂಬೇಡ್ಕರ್ ಅವ್ರ ಚರಿತ್ರೆನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅವರು ಚುನಾವಣೆಗೆ ನಿಂತಿತ್ತು ಯಾವಾಗ, ಅವರು ಸೋತಿತ್ತು ಯಾವಾಗ, ಕಾಂಗ್ರೆಸ್ ಹೇಗೆ ಸೋರಿಸ್ತು, ಇಲ್ಲ ಕಾಂಗ್ರೆಸ್ ಏನೋ ಇವ್ರಿಗೆ ಅಭ್ಯರ್ಥಿ ಮಾಡಿ ಸೋರಿಸಿದ್ರೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಕಾಂಗ್ರೆಸ್ಗೂ ಇವ್ರಿಗೂ ಒಡಂಬಡಿಕೆ ಆಗ್ತಾ ಇದ್ದಾಗ ಇವ್ರದೇ ಆದಂಥ RPI ಪಾರ್ಟಿ ಅಂತ ಕಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಅವ್ರು ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ. ಇವರು ಕೂಡ ಚುನಾವಣೆಯಲ್ಲಿ ನಿಲ್ತಾರೆ. ಅದರಲ್ಲಿ ಜಗಜೀವನ್ ರಾಮ್, ಮದನ ಮೋಹನ ಮಾಳವೀಯ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರು ಅವರು ಮನವೊಲಿಸ್ತಾರೆ, ಬೇಡಿ ನೀವು ಚುನಾವಣೆ ನಿಲ್ಲೋದು ಬೇಡ, ಹೊಂದಾಣಿಕೆ ನೀವು ವಿಶ್ವದಲ್ಲಿ ಪ್ರತಿಷ್ಠಿತವಾದಂಥ ವಿಚಾರವುಳ್ಳಂಥವ್ರು, ಜ್ಞಾನವಂತರು, ಬುದ್ಧಿವಂತರು, ಮೊದಲು ನಮ್ಮ ಸರ್ಕಾರದಲ್ಲಿ ನೀವು ಮಂತ್ರಿಗಳಾಗಿದ್ದವರು ಮೊದಲನೇ ಸರ್ಕಾರದಲ್ಲಿ ಬೇಡ ಅಂದರೆ ಅವರು ಒಪ್ಪಲ್ಲ. ಅವರು ಕಾರಣ ಏನು ಅಂದರೆ ಆವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಸಲ್ಲಿದ್ದಂಥ ಮನುವಾದಿಗಳಿದ್ದರು. ಇವತ್ತು ಜನಸಂಘದಲ್ಲಿರ್ಬೋದು, ಜನತಾ ಪಕ್ಷದಲ್ಲಿರ್ಬೋದು, BJPಯಲ್ಲಿರ್ಬೋದು, ಅವರು ಪಳೆಯುಳಿಕೆಗಳು ಅಲ್ಲಿ ಸೇರವ್ರೆ. ಅವ್ರು ಆವತ್ತು ಅಂಬೇಡ್ಕರ್ನ ಸಹಿಸ್ತಾ ಇರಲಿಲ್ಲ. ಕಾಂಗ್ರೆಸ್ಸಲ್ಲಿ ಸಹಿಸ್ತಾ ಇದ್ದಾಗ ನನಗೂ ನಿಮ್ಗೆ ಹೊಂದಾಣಿಕೆ ಆಗಲ್ಲಪ್ಪ ಅಂತ ಇವರು ಈಚೆಗೆ ಬಂದುಬಿಡ್ತಾನೆ. ಇವರು ಪಾರ್ಟಿ ಕಟ್ತಾರೆ. ಪಾರ್ಟಿ ಕಟ್ಟಿ ಇವರು ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ ಆಗಿ ನಿಲ್ತಾರೆ. ಕಾಂಗ್ರೆಸ್ ಅವ್ರೇನು ನೋಡಬೇಕು, ನ್ಯಾಷನಲ್ ಲೆವೆಲ್ ಪಾರ್ಟಿ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ. ಇವು ಚುನಾವಣೆಯಲ್ಲಿ ಇಬ್ಬರು ನಿಂತಾಗ ಯಾರೊಬ್ರು ಗೆಲ್ಲಬೇಕು, ಅವರು ಸೋಲಬೇಕು. ಸೋತಾಗ ಆ ಒಂದು ಇದನ್ನು ತಂದಿದ್ದೇನೆ ಇವ್ರ ಮೇಲೆ ಉರಿಸ್ತಾರೆ. ಕಾಂಗ್ರೆಸ್ ನಮ್ಮನ್ನು ಸೋಲಿಸ್ಬಿಡ್ತು. ಸಂವಿಧಾನ ಬದಲಾವಣೆ ಮಾಡಬೇಕು, ಸಂವಿಧಾನ ಉಳಿಸ್ಬೇಕು ಎಂಬ ವಿಚಾರದ ಬಗ್ಗೆ ಹೆಚ್ಚಿಗೆ ಈಗ ನಮ್ಮ ಪತ್ರಕರ್ತರಿಗೆ ನಿಮ್ಮ ಬಿಡದಿ ಮಾತ್ರ ಮಾಡ್ತಾ ಇದ್ದೀರ ಅಂತ ಇಲ್ಲ. ಈಗಾಗಲೇ ಯಾವ ಚುನಾವಣೆಯಲ್ಲೂ ಈ ವರ್ಷ ಈ ಅಂಬೇಡ್ಕರ್ ದಿನಾಚರಣೆಯಂದು ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲೂ ಪ್ರತಿ ಗ್ರಾಮದಲ್ಲೂ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮೂಲಕ ಸಂವಿಧಾನ ಉಳಿಸಿ ಎಂಬ ವಾಕ್ಯದೊಂದಿಗೆ ಈ BJP ಸರ್ಕಾರನ ವಿರೋಧಿಸಬೇಕು, BJP ಪಕ್ಷವನ್ನು ನಿರ್ವಹಿಸಬೇಕು ಅಂತ ಒಂದು ಸಂದೇಶವನ್ನು ಎಲ್ಲ ಕಡೆ ಕೊಟ್ಟರು. ನಮಗೆ ಗೊತ್ತಿಲ್ಲ ನಮ್ಮ ಸುಮಾರು ಜಿಲ್ಲೆಗಳಲ್ಲಿ ನಾವೆಲ್ಲ ಮೆಸೇಜ್ ಕೊಟ್ಟಿದ್ದೀವಿ. ದಲಿತರಡೆ ಕಾಂಗ್ರೆಸ್ ಕಡೆ ಅಂತ ಅಭಿಯಾನ ಮಾಡಿದ್ದೀವಿ. ಮಾಡಿದಾಗ ಎಲ್ಲ ಕಡೆ ಕೂಡ ಅದು ಪ್ರಚಾರ ಆಗಿ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿಯಿಂದಲೇ ಪ್ರಾರಂಭ ಮಾಡಿದೋ. ಕಾರಣ ಆದರೂ ಇಷ್ಟೇ, ಈಗ ಸಂವಿಧಾನ ಕಿತ್ತಾಕಬೇಕು ಅಂತ ಹೇಳಿದಂಥ ಯಾರು ಇವರು ಅನಂತಕುಮಾರ್ ಹೆಗಡೆ ಮಾಡಿದಾಗ BJPಲಿ ನಮ್ಮ ಸ್ನೇಹಿತರಾಗಲಿ, JDS ಸ್ನೇಹಿತರಾಗಲಿ, ನಮ್ಮ ದಲಿತ ಮುಖಂಡರು ಪ್ರಶ್ನೆ ಮಾಡಿದ್ರಾ? ಇದುವರೆಗೂ ಯಾವುದೇ ಮಂತ್ರಿ ಆಗಲಿ, ಶಾಸಕರಾಗಲಿ, MLCಗಳಾಗಲಿ ಯಾರೂ ಪ್ರಶ್ನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಜೊತೆಗೆ ನಮ್ಮ ಪತ್ರಿಕಾಗೋಷ್ಠಿ, ನಮ್ಮ ಮೊನ್ನೆ ತಾನೇ ನಾನು ಪತ್ರಿಕಾಗೋಷ್ಠಿ ಮಾಡಿದ್ರು, ನಮ್ಮ JDS ಮತ್ತು BJP ಮೈತ್ರಿಯ ನಮ್ಮ ದಲಿತ ಮುಖಂಡರು, ಅವರು ಬೆರಳೆಣಿಕೆ ಅಷ್ಟೇ ಜನ
ಆದರೆ ನಮ್ಮ ಸಮುದಾಯದವರು ಎಲ್ಲ ಕಡೆ ಎಲ್ಲ ಗ್ರಾಮಗಳಲ್ಲೂ ಇವಾಗ ಓಟ್ ಬರಲಿ, ಎಲ್ಲ ಗ್ರಾಮದಲ್ಲೂ ಈ ದಲಿತರ ನಡೆ ಕಾಂಗ್ರೆಸ್ ಕಡೆ ಎಂಬ ಸುದ್ದಿ ಎಲ್ಲ ಕಡೆ ಹರಡಿದೆ, ಎಲ್ಲ ಪ್ರತಿ ಹಳ್ಳಿ ಕೂಡ ಹರಡಿದೆ. ಆದರೆ ಅವರು ಎಲ್ಲ ಕೂತ್ಕೊಂಡು ನಮ್ಮ ನಡೆಯನ್ನು ಅವರು ಸಹಿಸಲಾರ್ದೇನೆ ಕೇವಲ ಒಂದೇ ಒಂದು ದಿನ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು. ಅದು ಬಿಟ್ಟು ಯಾವುದೇ ಗ್ರಾಮದ ಹಳ್ಳಿಗಳ ದಲಿತರ ಕಾಲಂಗೆ ಹೋಗಿರೋ ಉದಾಹರಣೆಗಳು ತೋರಿಸಿ. ಜೊತೆಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕೆಂಬ ಹಠದಿಂದ ನಮ್ಮವರು ಸುಮಾರು ಜನ JDS ಅಂತ ನಮ್ಮ ಮಿತ್ರರೆಲ್ಲ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಕೂಡ ಸೇರಿಸಿಲ್ಲ, ತಮಗೂ ಗೊತ್ತಿದೆ. ಅಥವಾ ನೀವು ಅಲ್ಲಿ ದಿನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀರಿ, ಎಷ್ಟು ಜನ ಸೇರ್ಪಡೆ ಆಯ್ತಾರೆ. ಕಾರಣ ಆದರೂ ಇಷ್ಟೇ, ಅವರು ನಮ್ಮ ಸ್ನೇಹಿತರು ನಮಗೆ ಫೋನ್ ಮಾಡ್ತಾರೆ, ದಯಮಾಡಿ ಬ್ರದರ್ ನಾವು JDS ಅಲ್ಲಿ ಇರ್ತೀವಿ, ನಮಗೆ ಮನಸ್ಸಿಲ್ಲ BJPಗೆ ಹಾಕೋಕ್ಕೆ, ವಿಧಿ ಇಲ್ಲ, ನಾವು ಪಾರ್ಟಿಲಿದ್ದೀವಿ, ಆದ್ದರಿಂದ ನಾವು ಯಾವುದೇ ಕಾರಣಕ್ಕೆ ಹಾಕಲ್ಲ ಅಂತ ಹೇಳೋ ಒಳ ಮನಸ್ಸಿಂದ ಇದ್ದಾರೆ. ಅವರು ಪೂರ್ಣ ಮನಸ್ಸಿಂದ ಇಲ್ಲ. ನಮ್ಮ JDS ಪಕ್ಷದ ನಮ್ಮ ದಲಿತ ಮುಖಂಡರು ನಾವೆಲ್ಲ ಗ್ರಾಮಗಳಿಗೆ ಹೋಗಿ ಭೇಟಿ ಕೊಟ್ಟಾಗ ಎಲ್ಲ ಕಡೆದು ಅದೇ ಪ್ರಶ್ನೆ ಹೇಳ್ತಾ ಇದ್ದಾರೆ, ದಯಮಾಡಿ ನಮ್ಮನ್ನು ಏನು ತೊಂದರೆ ಡಿಸ್ಟರ್ಬ್ ಮಾಡಿ, ನಾವು ನಮಗೆ ಮನಸ್ಸಿಲ್ಲ, ವಿಧಿ ಇಲ್ಲ, ಆ ಪಾರ್ಟಿಲಿದ್ದೀವಿ ಅನ್ನೋರು ಎಷ್ಟೋ ಜನ ಆದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ದಲಿತರ ಮುಖಂಡರು ಯಾವ ನಮ್ಮ ಕ್ಷೇತ್ರದಲ್ಲಿ ಎಲ್ಲನೂ ಹೋಗಿ ನಮ್ಮ ಯುವಕ ಮಿತ್ರರು ಮತ್ತು ಹಿರಿಯರು ಎಷ್ಟು ಜನ, ಸಾಕಷ್ಟು ಜನ ಇದ್ದಾರೆ. ಅವರು ಕೇವಲ ಬೆರಳೆಣಿಕೆಯಷ್ಟು 4 ಜನ ಇದ್ದಾರೆ. ಜೊತೆಗೆ ನೋಡಿ, ನಮ್ಮ ಸ್ನೇಹಿತರು ಯಾರೋ ನಮ್ಮ ಸಮುದಾಯದವ್ರು ಮಾತಾಡಿದ್ರು. ಇವತ್ತು ಕೊತ್ತೂರು ಮಂಜುನಾಥ್ ಅವರ ಸಮುದಾಯ ಎಷ್ಟಿದೆ? ಇಡೀ ರಾಜ್ಯದಲ್ಲಿ 9 ಲಕ್ಷ ಏನೋ ಇದೆ ಅಷ್ಟೇ, ಇಡೀ ರಾಜ್ಯ ಹೊತ್ಕೊಂಡ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಆ ಹಿಂದುಳಿದ ವರ್ಗ ಏನು ಅಲೆಮಾರಿ ಜನಾಂಗಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಒಬ್ಬ MLA ಮಾಡಿದ್ದಾರೆ, ಅದು ಸಾಮಾನ್ಯ ಕ್ಷೇತ್ರದಲ್ಲಿ ಕೋಲಾರದಲ್ಲಿ. ಅಂಥ ಒಂದು ಸಮುದಾಯದವರು ಕೂಡ ಇವತ್ತು ಪ್ರಶ್ನೆ ನಮ್ಮ ವಿರುದ್ಧ ಮಾತಾಡ್ತಾರೆ, ಒಲ್ಲದ ಮನಸ್ಸಲ್ಲಿ ಅವ್ರು ಮಾತಾಡ್ತಾರೆ. ಪಾಪ ಅವರು ಕೂಡ ಏನು ಅಲೆಮಾರಿ ಜನಾಂಗದ ಒಬ್ಬ ಮುಖಂಡರು, ನಮ್ಮ ಸ್ನೇಹಿತರುಗಳು. ಆದರೆ ಅವರು ಕೂಡ ಒಲ್ಲದ ಮನಸ್ಸಲ್ಲಿದ್ದಾರೆ ಇವತ್ತು.